ಸ್ವಂತ ದೇವಸ್ಥಾನದಿಂದ ಅರ್ಚಕರಿಗೆ ಗೇಟ್ ಪಾಸ್. ಇಂಥದೊಂದು ಬೆಳವಣಿಗೆಯನ್ನ ನೀವು ಊಹೆ ಮಾಡೋಕ್ಕಾದ್ರೂ ಸಾಧ್ಯ ಇದೆಯಾ? ಯಾವುದಾದ್ರೂ ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಇಂಥದೊಂದು ಘಟನೆ ಏನಾದರೂ ನಡೆದಿದ್ರೆ ಈ ಬಿಜೆಪಿ ಸಂಘ ಪರಿವಾರ ಇಷ್ಟೊತ್ತಿಗಾಗ್ಲೇ ಏನ್ ಮಾಡ್ತಾ ಇದ್ವು? ಆದ್ರೆ ಬಿಜೆಪಿ ಸರ್ಕಾರ ಇರುವಂತಹ ಉತ್ತರ ಪ್ರದೇಶದ ವೃಂದಾವನದ ಬಂಕೆ ಬಿಹಾರಿ ದೇವಸ್ಥಾನದಲ್ಲಿ ನಡೆದಿದ್ದೇನು? ನಮ್ಮನ್ನ ನಮ್ಮ ದೇವಸ್ಥಾನದಿಂದನೇ ಹೊರ ಹಾಕಿದ್ದಾರೆ. ಇದು ವೃಂದಾವನದ ಪ್ರಖ್ಯಾತ ಬಂಕೆ ಬಿಹಾರಿ ದೇವಸ್ಥಾನದ ಅರ್ಚಕರು ಆಕ್ರೋಶದಿಂದ ಹೇಳಿರುವಂತಹ ಮಾತಿದು. ಕಳೆದ ಭಾನುವಾರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ವೃಂದಾವನಕ್ಕೆ ಭೇಟಿಯನ್ನ ನೀಡಿದ್ರು. ಸಿಎಂ ಬರ್ತಾರೆ ಅಂತ ಅಂದ ತಕ್ಷಣ ಭದ್ರತೆಯ ಹೆಸರಲ್ಲಿ ಅಲ್ಲಿನ ಪೊಲೀಸರು ಏನ್ ಮಾಡಿದ್ರು ಗೊತ್ತಾ? ಅಲ್ಲಿನ ಅರ್ಚಕರಿಗೆ ದೇವಸ್ಥಾನ ಪ್ರವೇಶಕ್ಕೆ ನಿಷೇಧವನ್ನ ಹೇರಿದ್ರು. ಪೀಳಿಗೆಯಿಂದ ಪೀಳಿಗೆಗೆ ಬಂಕೆ ಬಿಹಾರಿ ದೇವಾಲಯದ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತಹ ಗೋಸ್ವಾಮಿ ಅರ್ಚಕರನ್ನ ಮತ್ತೆ ಅವ್ರ ಕುಟುಂಬದ ಮಹಿಳೆಯರನ್ನ ದೇವಸ್ಥಾನದ ಗರ್ಭಗುಡಿಯಿಂದ ಹೊರಗೆ ಹಾಕಲಾಗಿದೆ. ಅಷ್ಟೇ ಅಲ್ಲ, ಅರ್ಚಕರು ಹೊರಬಂದ ತಕ್ಷಣ ದೇವಸ್ಥಾನದ ಬಾಗಿಲನ್ನು ಕೂಡ ಮುಚ್ಚಿದ್ರು. ತಮ್ಮನ್ನ ಹೊರ ಹಾಕಿದ್ದಕ್ಕೆ ಒಬ್ಬ ಅರ್ಚಕರು ಎಷ್ಟು ನೋವನ್ನ ಅನುಭವಿಸಿದ್ರು ಅಂತ ಅಂದ್ರೆ ಅವರು ಆಕ್ರೋಶದಿಂದ ತಮ್ಮ ಬಟ್ಟೆಯನ್ನ ಹರಿದು ಹಾಕೊಂಡಿದ್ದಾರೆ. ನಾವೇನ್ ಭಯೋತ್ಪಾದಕರ? ನಮ್ಮನ್ನ ಚೆಕ್ ಮಾಡಿ, ಬೇಕಾಗಿದ್ರೆ ನಾವು ನಗ್ನರಾಗಿ ನಿಲ್ತೀವಿ, ಆದ್ರೆ ನಮ್ಮ ದೇವಸ್ಥಾನದಿಂದ ನಮ್ಮನ್ನ ಹೊರಗೆ ಹಾಕಬೇಡಿ ಅಂತ ಅವರು ಪೊಲೀಸರ ಮುಂದೆ ಅಂಗಲಾಚಿದ್ದಾರೆ. चलो मैं चलो हम कहीं रहेंगे मंदिर में। आप तमाशा करने के लिए हम तमाशा करेंगे, हम क्या कर रहे हैं? आप मुझे जाओ मत नहीं, हम नहीं जाएंगे, आप मत जाइए, नहीं रहेंगे, नहीं जाएंगे बिल्कुल। इसका मतलब तमाशा करेंगे आप? तमाशा आप क्या बोलिएगा? अभी नहीं, हाथ मत करिए, हम तमाशा करेंगे। आराम से रखो, हम मत बोलिएगा। एक मिनट पीछे, एक मिनट हम कैसे नहीं चाहिए? आप क्या कर रहे हो? हम खुद को करा रहे हैं। ಅವರ ಜೀವನವೇ ಆ ಒಂದು ದೇವಸ್ಥಾನಕ್ಕೆ ಮುಡಿಪಾಗಿಟ್ಟವರು. ದೇವಸ್ಥಾನನೇ ಅವ್ರಿಗೆ ಸರ್ವಸ್ವ. ಅಂಥವ್ರನ್ನೇ ದೇವಸ್ಥಾನದಿಂದ ಹೊರಗೆ ಹಾಕ್ಲಾಯ್ತು. ಯಾಕೆ ಈ ರೀತಿ ಮಾಡ್ಲಾಯ್ತು? ಯುಪಿ ಸರ್ಕಾರದ ವೃಂದಾವನ ಕಾರಿಡಾರ್ ಯೋಜನೆಗೆ ಅಲ್ಲಿನ ಅರ್ಚಕರು ಮತ್ತೆ ಸ್ಥಳೀಯರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಆದಿತ್ಯನಾಥ್ ಬಂದಾಗ ಎಲ್ಲಿ ಅರ್ಚಕರು ಆ ಕಾರಿಡಾರ್ ಬಗ್ಗೆ ದೂರನ್ನ ಕೊಟ್ಟು ಬಿಡ್ತಾರೋ ಅಥವಾ ಏನಾದ್ರೂ ಹೇಳ್ಬಿಡ್ತಾರೋ ಅನ್ನುವಂಥ ಒಂದು ಭಯದಿಂದಾಗಿ ಪೊಲೀಸರು ಈ ರೀತಿ ದರ್ಪ ತೋರಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇದು ಕೇವಲ ವೃಂದಾವನದ ಕಥೆ ಅಲ್ಲ. ಈ ಮೊದಲು ಕಾಶಿಯ ಮಣಿಕರ್ಣಿಕಾ ಘಾಟ್ ಧ್ವಂಸ ಮಾಡಿದಾಗ ಅಲ್ಲಿನ ಪುರೋಹಿತರು ಸಿಡಿದೆದ್ರು. ಅದಾದ ನಂತರ ಮೌನಿ ಅಮಾವಾಸ್ಯೆಯ ಸ್ನಾನದ ಸಂದರ್ಭದಲ್ಲಿ ಹಿಂದೂ ಧರ್ಮದ ಅತ್ಯುನ್ನತ ಧರ್ಮಗುರುಗಳಾದ ಶಂಕರಾಚಾರ್ಯರ ಶಿಷ್ಯರ ಮೇಲೇನೆ ಹಲ್ಲೆ ನಡೀತು. ಈಗ ವೃಂದಾವನದಲ್ಲಿ ಗೋಸ್ವಾಮಿ ಅರ್ಚಕರಿಗೆ ಅವಮಾನ ಆಗಿದೆ. ಕಾಶಿ, ಪ್ರಯಾಗ್ರಾಜ್ ಮತ್ತೆ ಈಗ ಮಥುರಾ, ಈ ಮೂರೂ ಧಾರ್ಮಿಕ ನಗರಗಳಲ್ಲಿ ಅರ್ಚಕರ ಮತ್ತೆ ಪುರೋಹಿತರ ಆಕ್ರೋಶ ಭುಗಿಲೆದ್ದಿದೆ. ಇದು ಬ್ರಾಹ್ಮಣರು ಮತ್ತೆ ಸನಾತನ ಧರ್ಮದ ಸೇವಕರ ಅವಮಾನ ಅಂತ ಜನ ಮಾತಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಶ್ನೆ ಇಷ್ಟೇ ಇರೋದು, ಭಕ್ತರಿಗಾಗಿ ಮತ್ತೆ ಭಗವಂತನಿಗಾಗಿ ಬದುಕುವಂತ ಅರ್ಚಕರಿಗೆ ತಮ್ಮದೇ ದೇವಸ್ಥಾನದಲ್ಲಿ ಬೆಲೆ ಇಲ್ಲವಾಗಿದ್ದು ಹೇಗೆ? ಸಿಎಂ ಭದ್ರತೆ ಹೆಸರಿನಲ್ಲಿ ಧಾರ್ಮಿಕ ಭಾವನೆಗಳನ್ನ ತುಳಿಯೋದು ಎಷ್ಟು ಸರಿ? ಸರ್ಕಾರ, ಪಕ್ಷ ಆಸ್ತಿಕರ ನಂಬಿಕೆಯನ್ನ ತನ್ನ ರಾಜಕೀಯ ಲಾಭಕ್ಕಾಗಿ ಬೇಕಾಬಿಟ್ಟಿ ಬಳಸ್ಕೊಂಡು ನಂತರ ಅವರನ್ನೇ ಈ ರೀತಿ ಕೆಟ್ಟದಾಗಿ ನಡೆಸ್ಕೊಳ್ಬೇಕಾ? ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ತನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.